42 HP ಗಾಡಿ ಎಲ್ಲ ಬಹಳ ಜನ ಕೇಳ್ತಾರೆ. ಜಾಂಡೀರ್ ಹೌದ್ರಿ. ಈಗ ಇದು 5.5 ಹೇಳ್ತೀವಿ ಸರ್. ಹಾ. ಒಂದು 5.20 ಬಂದ್ರೆ ಕೊಡ್ತೀವಿ ಸರ್. ಲೋನ್ ಆಗುತ್ತೆ ಗಾಡಿ ಮೇಲೆ. 5 ಇದು 2023 ಮಾಡಲ್ ಬರುತ್ತೆ. 22 23 ರಿಜಿಸ್ಟ್ರೇಷನ್ ಬರುತ್ತೆ. ಹೌದು. ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು 22, ರಿಜಿಸ್ಟ್ರೇಷನ್ 23 ಸರ್. ಸರ್ ಇದು 1000 ಗಂಟೆ ಚಿಲ್ಲರೆ ಹೊಡೆಯೋದು. ಇದು 5.80 ಹೇಳ್ತೀವಿ. ಒಂದು 5.40 ಮಟ್ಟ ಕೊಡ್ತೀನಿ ಸರ್. 5.43. ಹೌದೌದು. ಇದು ಲೋನ್ ಇಲ್ಲ ಸರ್, ಕ್ಯಾಶ್ ಇದೆ. 5.40. ಇದು 2023 24 ರಿಜಿಸ್ಟ್ರೇಷನ್ ಬರುತ್ತೆ. ಇದು ಹಾ. ಬರೀ 30 ಗಂಟೆ ಅಷ್ಟೇ ಸರ್ ರನ್ನಿಂಗ್ ಆಗಿರೋದು. ಬರೀ 30. ಬರೀ 30 ಗಂಟೆ ಲೋನ್ ಆಗತ್ರ ಇದಕ್ಕೆ? ಲೋನ್ ಆಗಲ್ಲ ಸರ್, ಕ್ಯಾಶ್ ಇದು. 5.5 ಲಕ್ಷ ಹೇಳ್ತೀವಿ. ಒಂದು 5,000 ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. 5,000 ಹೆಚ್ಚಿಗೆ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಉಚ್ಚಂಗಿದುರ್ಗ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಹತ್ರ ಆದರೆ ಇದು ಫ್ರೆಂಡ್ಸ್. ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ, ನಾವು ಆಲ್ಮೋಸ್ಟ್ ಒಂದು 10 ಸತಿ ಮಾಡಿರ್ತೀವಿ ನಾವು. ಇಲ್ಲಾದರೆ ವೀಡಿಯೋಸು ಲೋನ್ ಫೆಸಿಲಿಟಿ ಇದೆ ಅಂತ ನಾವು ಯಾವಾಗಲೂ ಹೇಳ್ಕೊಂತ ಬರ್ತಾ ಇದೀವಿ. ನಾವು ಇಲ್ಲಾದರೆ ಲೋನ್ ಫೆಸಿಲಿಟಿ ಕೂಡ ಇದೆ. ಆದರೆ ಬಟ್ ಈ ಸತಿ ಏನಂತ ಅಂದರೆ ಡಾಕ್ಯುಮೆಂಟ್ಸ್ ಆಗಿರೋ ಅಂಥವಾದರೆ ಲೋನ್ ಇದಾವೆ ಅಂತ ಹೇಳ್ತಾರೆ. ಕೆಲವಷ್ಟು ಗಾಡಿ, ಇಲ್ಲಾದರೆ ಹಲವಾರು ಗಾಡಿ ಆದರೆ ಮಾರಾಟಕ್ಕಾದರೆ ಇದ್ದಾವೆ. ಇಲ್ಲಾದರೆ ಕೆಲವಷ್ಟು ಗಾಡಿ, ಒಂದೊಂದು ಗಾಡಿ, ಯಾವಾರ 1 ಗಾಡಿ 2 ಗಾಡಿ 3 ಗಾಡಿ ಲೋನ್ಗಿರೋ ಅಂಥ ಗಾಡಿ ಇದ್ದರೆ ಮಾತ್ರ ಅವರೇ ಈ ವಿಡಿಯೋದಲ್ಲಿ ಅದು ತಿಳಿಸ್ಕೊಡ್ತಾರೆ. ನೀವು ವಿಡಿಯೋ ಮಾತ್ರ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಕ್ಲೀನಾಗಿ ಎಂಡ್ವರೆಗೂ ಕ್ಲೀನಾಗಿ ನೋಡಿ. ಯಾಕಂತ ಅಂದರೆ ನೀವು ಇದೇ ವಿಡಿಯೋ ಅಂತ ಅಲ್ಲ, ಪೂರ್ತಿ ವಿಡಿಯೋ ನೀವು ಪ್ರತಿಯೊಂದು ವಿಡಿಯೋ ಕೂಡ ನೀವು ಪೂರ್ತಿ ನೋಡಿದ್ರೇ ನಿಮಗೆ ಡೀಟೇಲ್ಸ್ ಅನ್ನೋ ಗೊತ್ತಾಗ್ತವೆ. ಜಾಂಡೀರ್ ಇದೆ, ಸ್ವರಾಜ್ ಇದೆ, ಸೋಲಿಸ್ ಇದೆ, ಸೋನಾಲಿಕಾ ಇದೆ, ಪವರ್ ಟ್ರ್ಯಾಕ್ ಇದೆ, ಮಹೇಂದ್ರ ಇದೆ. ಪ್ರತಿಯೊಂದು ಗಾಡಿನೂ ಕೂಡ ಇಲ್ಲಾದರೆ ಮಾರಾಟಕ್ಕಾದರೆ ಇದೆ ಫ್ರೆಂಡ್ಸ್. ವಿಡಿಯೋ ಮಾತ್ರ ಸ್ಕಿಪ್ ಮಾಡಿದ ಪೂರ್ತಿ ಕ್ಲೀನಾಗಿ ಎಂಡ್ವರೆಗೂ ಕೂಡ ಕ್ಲೀನಾಗಿ ನೋಡಿ. ಇಲ್ಲಾದರೆ ಕೆಲವಷ್ಟು ಗಾಡಿ ಲೋನಿಗಿರೋ ಅಂಥ ಗಾಡಿ ಇವರಾದರೆ ವಿಡಿಯೋದಲ್ಲಾದರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಲೋನ್ ಇಲ್ದವು ಕೂಡ ಇವ್ರ ಹತ್ರ ಆದರೆ ಕ್ಯಾಶಿಗಾದರೂ ಕೂಡ ಬೆನಿಫಿಟ್ ಅಂದರೆ ಏನಂತ ಅಂದರೆ ಕಡಿಮೆ ಬಡ್ಜೆಟಲ್ಲೇ ಇರ್ತಾವಂತ ಹೇಳ್ತವ್ರೆ. ಕಂಡೀಷನ್ನು ಮಾಡಲ್ ಕೂಡ ಇರ್ತಂತ ಹೇಳ್ತವ್ರೆ. ಪ್ರತಿಯೊಂದು ವಿಡಿಯೋ ಕೂಡ ಹಂಗೆ ನಾವು ಪ್ರತಿಯೊಂದು ಆವಾಗ 10 ವಿಡಿಯೋ ಮಾಡೋಕ್ಕಾರು ಕೂಡ ಪ್ರೈಜಸ್ ಆದರೆ ಬೆನಿಫಿಟ್ ಪ್ರೈಜಸ್ಸೇ ಹೇಳ್ತಿದ್ರು ಇವರು. ಈಗಲೂ ಕೂಡ ಅದನ್ನೇ ರೀತಿಯಲ್ಲಿ ಹೇಳ್ತೀವಿ ಅಂತ ಹೇಳಿದರು. ನೋಡೋಣ ಪ್ರೈಜಸ್ ಹೆಂಗಿರ್ತವೆ, ಹಾಗೆ ನಮಗೆ ಲೋನಿಗಿರೋ ಹೆಂಗೆ ತಿಳಿಸ್ತಾರಂತ ಹೇಳೋಣ. ವಿಡಿಯೋ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶೋರೂಮ್ ಓನರ್ ಆದರೆ ಇದರ ಫ್ರೆಂಡ್ಸ್. ಅವ್ರ ಮಾತಲ್ಲಿ ಕೆಲವಷ್ಟು ಗಾಡಿ ಲೋನ್ ಇರೋ ಅಂಥ ಗಾಡಿ ಅವ್ರು ತಿಳಿಸ್ಕೊಡ್ತಾರೆ. ವಿಡಿಯೋ ಮಾತ್ರ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಹೇಳಿ ಸರ್, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ರೋಹಿತ್ ಅಂತಂದ್ರೆ. ಸರ್, ಇಲ್ಲಿ ನಿಮ್ಮ ಶೋರೂಮಲ್ಲಿ ಬೆನಿಫಿಟ್ ಏನು? ಮಾಡಲ್ ಗಾಡಿನ, ಸೆಕೆಂಡ್ ಹ್ಯಾಂಡ್ ಗಾಡಿ, ಇನ್ಸೂರೆನ್ಸ್ ಬಗ್ಗೆ ಅದೇನು ಸರ್? ಒಂದು ಎಲ್ಲ ಗಾಡಿಗೂ ಒಂದು ವರ್ಷ ಇನ್ಶೂರೆನ್ಸ್ ಹಾಕೊಡ್ತೀವಿ. ಕೆಲವು ಮತ್ತೆ ಇದರಲ್ಲಿ ಒಂದು 20 ಗಾಡಿ ಇದಾವೆ. ಬಟ್ ಒಂದು 10 ಗಾಡಿ ಲೋನ್ ಇದಾವೆ, ಒಂದು 10 ಗಾಡಿ ಕ್ಯಾಶ್ ಇದಾವೆ ಸರ್. ಹೌದ್ರಾ ಸರ್? ಸೋನಾಲಿಕಾ D35 RX ಇದು 39 HP ಹಾರ್ಸ್ ಪವರ್ ಫ್ರೆಂಡ್ಸ್. ಇದು ಹೇಳ್ರಿ ಸರ್. ಇದು 2022 ಪವರ್ ಸ್ಟೀರಿಂಗ್ ಗಾಡಿ. 90% ಟೈರ್ ಇದೆ. 600 ಗಂಟೆ ಓಡಿದೆ ಸರ್. ಒಂದು 5.30 ಹೇಳ್ತೀವಿ. ಒಂದು 5 ಲಕ್ಷ ಬಂದ್ರೆ ಕೊಡ್ತೀವಿ ಸರ್. ಇದು ಸರ್ ಕ್ಯಾಶ್? ಕ್ಯಾಶ್ ಇದೆ. ಇದು ಕ್ಯಾಶ್ ಇದೆ ಸರ್. ಕ್ಯಾಶ್. ಹಾಗೆ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಸ್ವರಾಜ್ 735 FE ಸರ್. ಇದು ಹೇಳಿ ಸರ್. ಸರ್ 2021 FE ಇದು 39 HP ಬರುತ್ತೆ. 800 ಗಂಟೆ ಓಡಿದೆ. 21 ಮಾಡಲು. 4.30 ಹೇಳ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು ಪ್ರೈಸ್ ಹೇಳಿ ಸರ್. ಸರ್ ಇದು ಪ್ರೈಸು 4,30,000. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಕ್ಯಾಶಿಗೆ. ಹಾಗೆ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಮಹೇಂದ್ರ 275 TU XP ಪ್ಲಸ್. ಹೇಳಿ ಸರ್. ಸರ್ ಇದು 2021 ಪವರ್ ಸ್ಟೀರಿಂಗ್ ಸರ್. ಒಂದು 80% ಟೈರ್ ಇದಾವೆ. ಇದು ಪ್ರೈಸು 5 ಲಕ್ಷ ಹೇಳ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ. ಹಾಗೆ ಇದು ಕ್ಯಾಶ್ ಸರ್. ಲೋನಿಗೆಲ್ಲ ಕ್ಯಾಶ್ ಕೊಡ್ತೀವಿ ಇದನ್ನ. ಹೌದ್ರಾ? ಹಾಗೆ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಸೋಲಿಸ್ 4515. ಹೇಳಿ ಸರ್. ಇದು ಸರ್ ಇದು 2023 ಇದು 1000 ಗಂಟೆ ಓಡಿದೆ. ಇದು ಲೋನ್ ಇದೆ ಸರ್. ಬೇಕು ಲೋನ್ ಆಗುತ್ತೆ ಗಾಡಿ ಮೇಲೆ. ಲೋನ್ ಆಗುತ್ತೆ. 48 HP ಬರುತ್ತೆ ಸರ್ ಗಾಡಿದು. ಪವರ್ ಸ್ಟೀರಿಂಗ್. ಸರ್ ಲೋನ್ ಹೆಂಗ್ ರೀತಿ? ಇದು ಲೋನ್ 50,000 ಕಟ್ಟಿ ನೋಡಿ ಲೋನ್ ಮಾಡಿಸ್ಕೊಡ್ತೀವಿ. ಹೌದ್ರಾ? ಎಷ್ಟು ಬರ್ತೀರಿ ಇದು? ಸರ್ ಆಗುತ್ತೆ. ಒಂದು 4.25 ಮಟ್ಟ ಲೋನ್ ಆಗುತ್ತೆ. 4.25 ಮಟ್ಟ. ಗಾಡಿ ಎಷ್ಟು ಹೇಳ್ತೀರಾ? ಗಾಡಿ 5,10,000 ಹೇಳ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆದ್ರೆ 4.25 ಮಟ್ಟ ಲೋನ್ ಆಗುತ್ತೆ. 4.25 ಮಟ್ಟ ಲೋನ್. ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸ್ವರಾಜ್ 744 FE. ಹೇಳಿ ಸರ್. ಇದು ಸರ್ 744 FE ಸರ್. ಇದು 2020 ಮಾಡಲ್. ಇದು 5,20,000 ಹೇಳ್ತೀವಿ. ಒಂದು 4.90 ಬಂದ್ರೆ ಕೊಟ್ಬಿಡ್ತೀವಿ ಸರ್. ಪವರ್ ಸ್ಟೀರಿಂಗ್ ಸರ್. ಲೋನ್ ಇದೆ ಸರ್? ಲೋನ್ ಇಲ್ಲ ಸರ್. ಲೋನ್ ಇಲ್ಲ. 4.90 ಹೆಚ್ಚು ಕಮ್ಮಿ ಮಾಡ್ತೀರಾ? ಸ್ವರಾಜ್ 744 FE ಬೇಕಾದ್ರೆ ಮಾತ್ರ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಫ್ರೆಂಡ್ಸ್. ಈ ಗಾಡಿ ಹಾರ್ಸ್ ಪವರ್ ಎಷ್ಟು ಬರ್ತಾರೆ? 48 HP. ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸ್ವರಾಜ್
735 XT. ಸರ್ ಇದು ಎಕ್ಸ್ಟಿ ಸರ್, ಇದು 39 HP ಬರುತ್ತೆ, 21 ಮಾಡಲು, 700 ಗಂಟೆ ರನ್ನಿಂಗ್ ಆಗಿದೆ. ಇದಕ್ಕೆ ಬೇಕಾದ್ರೆ ಲೋನ್ ಸಿಗುತ್ತೆ ಸರ್, ಇದು ಲೋನ್ ಆಗುತ್ತೆ. ಇದಕ್ಕೆ ಲೋನ್ 470 ಹೇಳ್ತೀವಿ, ಹ್ಮ್. ಒಂದು 440 ಬಂದ್ರೆ ಕೊಟ್ಬಿಡ್ತೀನಿ ಸರ್ ಎಲ್ಲಿವರೆಗೂ ಆಗ್ಬೋದು ಲೋನ್? ಲೋನ್. ಒಂದು 4 ಲಕ್ಷ ಮಟ್ಟ ಆಗುತ್ತೆ ಸರ್. ಹೌದಾ? ಹಾಗೆ ಸ್ವರಾಜ್ 735 XT ಇದು 40 HP ಹಾರ್ಸ್ ಪವರ್ ಆದ್ರೆ ಬರ್ತ್ ಫ್ರೆಂಡ್ಸ್. ಈ ಗಾಡಿ ಆದ್ರೆ ಲೋನ್ ಫೆಸಿಲಿಟಿ ಇದೆ ಅಂತೆ. ಲೋನ್ ಫೆಸಿಲಿಟಿ ಆದ್ರೆ ಇದೆ. ಇಲ್ಲಿ ಕೆಲವರಷ್ಟು ಗಾಡಿ ಆದ್ರೆ ಲೋನ್ ಇದೆ. ಅದಕ್ಕಾಗಿ ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ, ಪೂರ್ತಿ ಕ್ಲೀನಾಗಿ ಎಂಡ್ವರೆಗೂ ಕೂಡ ಕ್ಲೀನಾಗಿ ನೋಡಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಮಹೇಂದ್ರ ಯುವೋ ಟೆಕ್ ಪ್ಲಸ್ 585. ಹೇಳಿ ಸರ್ ಇದು ಮಾಡಲ್. 585 ಇದು 2023 ಮಾಡಲ್ ಬರುತ್ತೆ, 23 ರಿಜಿಸ್ಟ್ರೇಷನ್ ಬರುತ್ತೆ. ಹೌದು, ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು 22, ರಿಜಿಸ್ಟ್ರೇಷನ್ 23 ಸರ್. ಸರ್ ಇದು 1000 ಗಂಟೆ ಚಿಲ್ಲರೆ ಹೊಡೆಯೋದು. ಇದು 580 ಹೇಳ್ತೀವಿ, ಒಂದು 540 ಮಟ್ಟ ಕೊಡ್ತೀನಿ ಸರ್. 540 ಹೌದೌದು. ಇದು ಲೋನ್ ಇಲ್ಲ ಸರ್, ಕ್ಯಾಶ್ ಇದೆ. 540 ಕ್ಯಾಶ್ ಮತ್ತೊಂದು ಮಹೀಂದ್ರ ಯುವೋ ಟೆಕ್ ಪ್ಲಸ್ ಫ್ರೆಂಡ್ಸ್. ಈ ಗಾಡಿ 60 HP ಬರ್ತಾರಲ್ಲ, 50 HP ಗಾಡಿ ಆದ್ರೆ ಇದೆ ಫ್ರೆಂಡ್ಸ್. ಇಲ್ಲ ಆದ್ರೆ ಪ್ರೈಸ್ ಲಾಸ್ಟ್ ಪ್ರೈಸ್ ಆದ್ರೆ ಎಷ್ಟು ಕೊಡ್ತೀರಾ? ಸರ್ ಒಂದು 520 ಕೊಟ್ಬಿಡ್ತೀನಿ. 520 ಆದ್ರೂ ಕೊಡ್ತೀವಿ ಅಂತ ಹೇಳ್ತಾರೆ. 22 ಕ್ಯಾಶ್ ಆದ್ರೆ, ಲೋನ್ ಆದ್ರೆ ಇಲ್ಲ ಫ್ರೆಂಡ್ಸ್. ಈ ಗಾಡಿಗಾದ್ರೆ ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು 22, ರಿಜಿಸ್ಟ್ರೇಷನ್ ಬಂದ್ಬಿಟ್ಟು 23, ರಿಜಿಸ್ಟ್ರೇಷನ್ ಬಂದ್ಬಿಟ್ಟು 23. ಇದು ಏನಂತ ಅಂದ್ರೆ ರಿಜಿಸ್ಟ್ರೇಷನ್ ಪ್ರಕಾರನೇ FC ಹೋಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ರಿಜಿಸ್ಟ್ರೇಷನ್ 23 ಅಂತ ಹೇಳ್ತೀವಿ. ಈ ಗಾಡಿ ಬೇಕಾದ್ರೆ ಮಾತ್ರ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ. 50 HP ಹಾರ್ಸ್ ಪವರ್ ಗಾಡಿ. ಗದಗ ಆ ಕಡೆ ಸೈಡ್ನವ್ರಿಗಾದ್ರೆ ಭಾಳ ಬೆನಿಫಿಟ್ ಆಗತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಹಾರ್ಸ್ ಪವರ್ದು ಜಾಸ್ತಿ. ಮಹೇಂದ್ರ ಗಾಡಿ ಉಡ್ಡು ಬಾಕ್ಸ್ ಸಿಸ್ಟಮ್ ಎಲ್ಲ ಕೂಡ ಇದೆ ಫ್ರೆಂಡ್ಸ್. ಈ ಗಾಡಿ ಜೊತೆಗೆ ಇರ್ತೀವಿ, ಏನು ಬಿಚ್ಚೋದು ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಇವ್ರ ಹತ್ರ ಏನು ಆ ಗಾಡಿ ಹೇಗೆ ಬರ್ತದೆ ಅದೇ ರೀತಿಯಲ್ಲಿ ಮಾರ್ತೀವಿ ಅಂತ ಹೇಳ್ತಾರೆ. ಏನು ಬಿಚ್ಚೋದು ಏನು ಇರಲ್ಲ, ಹಾಕೋದು ಬಿಟ್ರೆ ಬಿಚ್ಚೋದಿರಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಗಾಡಿ ಬಂದ್ಬಿಟ್ರೆ ಸೋನಾಲಿಕಾ ಟೈಗರ್. ಸರ್ ಹೇಳಿ ಸರ್, ಇದು ಟೈಗರ್ 55 HP 55 55 ಬರುತ್ತೆ ಸರ್. ಹ್ಮ್. 21 ಮಾಡಲು, 21 1500 ಗಂಟೆ ಓಡಿದೆ. ಇದು ಬೆಸ್ಟ್ ಆಫರ್ 4.5 ಲಕ್ಷ ಕೊಡ್ತೀನಿ ಸರ್. ವಿತ್ ಲೋನ್ ಕೂಡ ಆಗುತ್ತೆ ಈ ಗಾಡಿ ಮೇಲೆ. ಲೋನ್ ಆಗತ್ರ? ಹೌದು. ಬ್ಯಾಕ್ ಸೈಡ್ ಟೈರ್ ಹಾಕಿದ್ರೆ ಟೈರ್ ಎಕ್ಸ್ಟ್ರಾ ಅಷ್ಟೇ ತಗೊಂತೀವಿ. ಅದೇ ಅದ್ರ ಹಾಕೊಡ್ತೀರಾ? ಬೇಕಂದ್ರೆ ಹಾಕೊಡ್ತೀವಿ. ಸರ್ ಫೈನಲ್ ಪ್ರೈಸ್ ಆದ್ರೆ ಇಲ್ಲಿ 440 ಕೊಟ್ಬಿಡ್ತೀವಿ. 440 ಲೋನ್ ಆಗತ್ರಿ? ಲೋನ್ ಆಗುತ್ತೆ ಸರ್, ಲೋನ್ 4 ಲಕ್ಷ ಆಗುತ್ತೆ. 50,000 ಕಟ್ಟಿದ್ರೆ ಸಾಕು, 40,000 ಕಟ್ಟಿದ್ರೆ ಸಾಕು, ನಿಮಗೆ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಸೋನಾಲಿಕಾ ಟೈಗರ್ ನಿಮಗೆ ಬೇಕಾದ್ರೆ ಮಿಸ್ ಮಾಡ್ಕೊಂಡು ಹೋಗ್ಬೇಡಿ. ಇದೊಂದು ಲೋನ್ ಇದೆ, ಲೋನ್ ಆಫರ್ ಆದ್ರೆ ಇದೆ ಫ್ರೆಂಡ್ಸ್. ಸೋನಾಲಿಕಾ ಟೈಗರ್ ಗಾಡಿಗಾದ್ರೆ 40,000, ಬರೇ 40,000 ಕಟ್ಟಿದ್ರೆ ಸಾಕು. ವಿತ್ ಇನ್ಸೂರೆನ್ಸ್, 1 ವರ್ಷ ಇನ್ಸೂರೆನ್ಸ್ ಹಾಕ್ಸಿ ಡೆಲಿವರಿ ಕೊಡೋದು ಅಂತ ಹೇಳ್ತವ್ರೆ. ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಫೋರ್ಸ್ ಬಲ್ವಾನ್ 40 HP ಬರುತ್ತೆ, 2022 ಮಾಡಲು, ಹಾ. 2022 ಮಾಡಲು. 280 ಹೇಳ್ತೀವಿ, ಸ್ವಲ್ಪ ನೆಗೆಶಿಯೇಟ್ ಮಾಡ್ಕೊಡ್ತೀನಿ ಸರ್. ಲೋನ್ ಲೋನ್ ಇಲ್ಲ ಸರ್, ಈಗ ಲೋನ್ ಇಲ್ಲ. ಲೋನ್ ಇಲ್ಲ, ಕ್ಯಾಶ್. ಫೈನಲ್ ಟು ಫೈನಲ್ ಹೇಳ್ಬಿಡ್ತೀವಿ. 2.5 ಮಟ್ಟ ಕೊಡ್ತೀನಿ ಸರ್. 2.5 ಹಾರ್ಸ್ ಪವರ್ ಎಷ್ಟು ಬರ್ತಾರೆ? 40 HP ಬರುತ್ತೆ. 40 HP ಹಾರ್ಸ್ ಪವರ್ ಆದ್ರೆ ಬರ್ತ್ ಫ್ರೆಂಡ್ಸ್. ಇಲ್ಲ ಆದ್ರೆ ಎಷ್ಟು ಮಾಡಲ್? 22 ಸರ್. 22 ಮಾಡಲ್. ಬರೀ 2.5 ಆದ್ರೂ ಕೊಡ್ತೀವಿ ಅಂತ ಹೇಳ್ತವ್ರೆ. ಬರೀ 2.5 ಆದ್ರೂ ಕೊಡ್ತೀವಿ ಅಂತ ಹೇಳ್ತವ್ರೆ. ಬೇಕಾದ್ರೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಬಲ್ವಾನ್ ಟ್ರಾಕ್ಟರ್, ಫೋರ್ಸ್ ಬಲ್ವಾನ್ ಟ್ರಾಕ್ಟರ್. ನಿಮಗೀಗ 21, 22 ಮಾಡಲ್ ಗಾಡಿ ಆದರೆ ನಿಮಗೆ ಎಲ್ಲಿ ಸಿಗ್ತವ್ರೆ ಕಮ್ಮಿ ಬಜೆಟಲ್ಲಿ? ನೋಡ್ಕೊಂಡು ನೀವೇ ಬಂದು ನೋಡ್ಕೊಂಡು ತಗೊಳ್ಳಿ. ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸ್ವರಾಜ್ 735 FE. ಹೇಳಿ ಸರ್ ಇದು. ಸರ್ ಇದು 2021 ಮಾಡಲು, FE 4 ಹೊಸ MRF ಟೈರ್ ಹಾಕ್ಸಿದೀವಿ. 2021 ಮಾಡಲು, 1400-500 ಗಂಟೆ ಓಡಿದೆ ಸರ್. ಒಂದು 520 ಹೇಳ್ತೀವಿ, ಒಂದು 5 ಲಕ್ಷ ಬಂದ್ರೆ ಕೊಡ್ತೀವಿ ಸರ್. ಲೋನ್ ಆಗುತ್ತೆ ಸರ್. ಫೈನಲ್ ಟು ಫೈನಲ್ 5 ಲಕ್ಷ ಲೋನ್ ಆಗುತ್ತೆ. 50,000 ಕಟ್ಟಿದ್ರೆ 50-60 ಕಡೆ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಹೌದು. ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸ್ವರಾಜ್ 735 FE. ಸರ್ ಇದು 2023 24 ರಿಜಿಸ್ಟ್ರೇಷನ್ ಬರುತ್ತೆ. ಇದು ಬರೀ 30 ಗಂಟೆ ಅಷ್ಟೇ ಸರ್ ರನ್ನಿಂಗ್ ಆಗಿರೋದು. ಬರೀ 30 ಗಂಟೆ ಲೋನ್ ಆಗತ್ತೆ. ಇದಕ್ಕೆ ಲೋನ್ ಆಗಲ್ಲ ಸರ್, ಕ್ಯಾಶ್. ಇದು 5.5 ಲಕ್ಷ ಹೇಳ್ತೀವಿ, ಒಂದು 5,000 ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. 5,000 ಹೆಚ್ಚು ಕಮ್ಮಿ ಕೊಡ್ತೀರಾ? 5.5 ಲಕ್ಷ. 5 ಲಕ್ಷ ಶೋರೂಮ್ ಗಾಡಿ ಸರ್. ಶೋರೂಮ್ ಹೆಂಗ್ ಬಂದ್ರೆ ಹಂಗ್ ಬಂದಿದೆ ಗಾಡಿ. 30 ಗಂಟೆ ಹೊಡಿದ್ರ? ಬರೀ 30 ಗಂಟೆ. ನಾವು 17 ಹೊಡಿತು, ನಾವು ತಂದ ಮತ್ತೆ 12 ಗಂಟೆ ಜಾಸ್ತಿ. ಸ್ವರಾಜ್ 735 FE ಬರೀ 30 ಗಂಟೆ ಓಡಿದೆ ಫ್ರೆಂಡ್ಸ್. ಬರೀ 5.5 ಲಕ್ಷಕ್ಕಾದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ. ಅದ್ರಾಗೂ ಕೂಡ 5,000 ಹೆಚ್ಚು ಕಮ್ಮಿ ಕೊಡ್ತೀವಿ ಅಂತ ಹೇಳ್ತಾರೆ. ವಿತ್ ಇನ್ಸೂರೆನ್ಸ್, 1 ವರ್ಷ ಇನ್ಸೂರೆನ್ಸ್. ಟ್ರ್ಯಾಕ್ ಹೀರೋ 47. ಹೇಳಿ ಸರ್. ಸರ್ ಇದು 2022 ಮಾಡಲು, 22 47 HP ಬರುತ್ತೆ 47 ಸರ್. ಬರೀ 4.5 ಲಕ್ಷ ಕೊಡ್ತೀನಿ ಸರ್. ಕ್ಯಾಶಿಗೆ 4.5 ಲಕ್ಷ ಕೊಡ್ತೀನಿ, ಇನ್ಸೂರೆನ್ಸ್ ಹಾಕಿ CC ಎತ್ ಕೊಡ್ತೀನಿ. ಸಿಸಿ ಎತ್ ಕೊಡ್ತೀರಾ? ಹೌದು. 4 ಲಕ್ಷ. ಬರೀ 4.5 ಲಕ್ಷ. ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋನಾಲಿಕಾ MM45 45 HP ಹಾರ್ಸ್ ಪವರ್ ಗಾಡಿ. 45 HP ಬರುತ್ತೆ ಸರ್. ಸೋನಾಲಿಕಾ MM45. ಸರ್ ಇದು ಬರೀ 380 ಕೊಡಿ ಸರ್. 21 ಮಾಡಲು ಬರೀ 380 ಸರ್. 380. ಲೋನ್ ಇಲ್ಲ ಸರ್, ಕ್ಯಾಶ್. ಇದು 21 ಮಾಡಲು, 21 ಮಾಡಲ್ 3.5 380. ಫೈನಲ್ ಟು ಫೈನಲ್. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಕುತ್ಕೊಂಡು. ಇನ್ನು 380ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಅಂತ ಹೇಳ್ತಾವ್ರ ಫ್ರೆಂಡ್ಸ್. 45 HP ಹಾರ್ಸ್ ಪವರ್ ಗಾಡಿ ಸೋನಾಲಿಕಾ ಕ್ಯಾಶ್. ಲೋನ್ ಇಲ್ಲ ಫ್ರೆಂಡ್ಸ್ ಈ ಗಾಡಿಗಾದ್ರೆ. ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋನಾಲಿಕಾ DI 42 RX.
ಹೇಳಿ ಸರ್ ಇದು. ಸರ್ ಇದು 2021 ಸೋನಾಲಿಕಾ RX42 45 HP ಬರುತ್ತೆ ಸರ್. ಸರ್ ಇದು 420 ಹೇಳ್ತೀವಿ. ಒಂದು 4 ಲಕ್ಷ ಬಂದ್ರೆ ಕೊಟ್ಬಿಡ್ತೀನಿ. ಲೋನ್ ಇಲ್ಲ ಸರ್. ಲೋನ್ ಇಲ್ಲ ಸರ್, ಕ್ಯಾಶ್. 4 ಲಕ್ಷ ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ. ಒಂದು ವರ್ಷ ಇನ್ಸೂರೆನ್ಸ್ ಹಾಕ್ಸಿ 42 HP ಹಾರ್ಸ್ ಪರ್ ಗಾಡಿ 21 ಮಾಡಲ್ ಯಾ ಸರ್. ಇದು ಎಷ್ಟು ಗಂಟೆ ರನ್ನಿಂಗ್ ಆಗಿದೆ ಸರ್ ಇದು 1000 ಚಿಲ್ಲರೆ ಹೊಡಿ ಸರ್, 1400 ಗಂಟೆ ಹೊಡಿ ಸರ್. 1400 ಗಂಟೆ ಓಡಿದೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಈ ಗಾಡಿ ಆದ್ರೆ ಬೇಕಾದ್ರೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. 42 HP ಹಾರ್ಸ್ ಪರ್ ಗಾಡಿ. ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋಲಿಸ್ 4215 42 HP ಬರುತ್ತೆ. 42 HP 42 HP ಬರುತ್ತೆ. ಸೋಲಿಸ್ 4215 2023 ಮಾಡಲ್ ಸರ್. 480 ಹೇಳ್ತೀವಿ. ಒಂದು 4.5 ಮಟ್ಟ ಕೊಡ್ತೀವಿ ಸರ್. ಲೋನ್ ಆಗುತ್ತೆ. 4 ಲಕ್ಷ ಲೋನ್ ಆಗುತ್ತೆ ಗಾಡಿ ಮೇಲೆ. ಈ ಗಾಡಿಗೆ ಆದ್ರೆ 4 ಲಕ್ಷ ಲೋನ್ ಆಗತ್ತೆ ಅಂತ ಹೇಳ್ತಾರೆ. 4.25 ಹೇಳ್ತಾರೆ. ಸ್ವಲ್ಪ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. 50,000 ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು, ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಈ ಗಾಡಿ ಆದ್ರೆ. ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಜಾನ್ ಡೀರ್ 5042D 42 HP ಹಾರ್ಸ್ ಪರ್ ಗಾಡಿ. ಹೇಳಿ ಸರ್. ಸರ್ ಇದು ಜಾಂಡೀರ್ 42 HP ಗಾಡಿ. ಭಾಳ ಜನ ಕೇಳ್ತಾರೆ. ಜಾನ್ ಡೀರ್ ಹೌದ್ರಿ. ಈಗ ಇದು 5.5 ಹೇಳ್ತೀವಿ ಸರ್. ಒಂದು 5.20 ಬಂದ್ರೆ ಕೊಡ್ತೀವಿ ಸರ್. ಲೋನ್ ಆಗುತ್ತೆ ಗಾಡಿ ಮೇಲೆ. ಏನ್ ಮಾಡಲ್ ರೀ? 22 ಮಾಡಲ್ ಸರ್. 22 ಮಾಡಲ್ 42 HP ಬರುತ್ತೆ. ಎಷ್ಟು ಗಂಟೆ ಓಡಿದ್ರಿ ಇದು? ಇದು ಒಂದು 1000 ಚಿಲ್ಲರೆ ಹೊಡೆಯುತ್ತೆ ಸರ್ ಅಷ್ಟೇ. 5.5 ಫೈನಲ್ ಟು ಫೈನಲ್ 5.5 ಹೇಳ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀವಿ. ಒಂದು 5.30 ಮಟ್ಟ ಕೊಡ್ತೀವಿ. ಲೋನ್ ಆಗುತ್ತೆ. ಲೋನ್ ಆಗತ್ತಂತ ಹೇಳ್ತಾರೆ ಫ್ರೆಂಡ್. ಜಾಂಡೀರ್ ಗಾಡಿ ಬಹಳಷ್ಟು ಜನ ಜಾಂಡೀರ್ ಗಾಡಿ ಭಾಳ ಹುಡುಕಾಡ್ತಿದ್ದಾರೆ. ಇಲ್ಲಾದ್ರೆ ಇದೆ ಮತ್ತೆ ಲೋನಿಗಿದೆ. 5.5 ಹೇಳ್ತಾರೆ. 50,000 ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು. 50,000 ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು. ಇನ್ಸೂರೆನ್ಸ್ ಹಾಕ್ಸಿ ಡೆಲಿವರಿ ಕೊಡೋದಂತ ಹೇಳ್ತಾರೆ. 5.5 ಲಕ್ಷ ಹೇಳ್ತಾರೆ. ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಬಂದು ಮಾತಾಡ್ಕೊಂಡ್ರೆ. ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸ್ವರಾಜ್ 735 FW. ಹೇಳಿ ಸರ್. ಈ 2023 ಸರ್ ಮಾಡೋದು. 23 ಸರ್ ಒಂದು 600-700 ಗಂಟೆ ಓಡಿದೆ ಅಷ್ಟೇ. ಅದು ಪೂರ ಹೊಸ ಗಾಡಿನೇ. ಒಂದು 5 ಲಕ್ಷ ಹೇಳ್ತೀವಿ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಲೋನ್ ಐತ್ರ ಸರ್? ಲೋನ್ ಇಲ್ಲ ಸರ್, ಕ್ಯಾಶ್ ಕೊಡ್ತೀವಿ. ಫೈನಲ್ ಟು ಫೈನಲ್ ಎಲ್ಲಿ ಕೊಡ್ಬೋದು? ಒಂದು 4.90 ಮಟ್ಟ ಕೊಡ್ತೀನಿ ಸರ್. 4.90 ಆದ್ರೂ ಕೊಡ್ತೀವಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಸ್ವರಾಜ್ 735 FW ಬೇಕ್ 23 ಮಾಡಲ್ 24 ರಿಜಿಸ್ಟ್ರೇಷನ್ ಆಗಿರ್ಬೋದು. 23 ಮಾಡಲ್ 24 ಆದ್ರೆ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಬೇಕಾದ್ರೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಗಾಡಿ ಸ್ವರಾಜ್ 735 FW. ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ VST ಶಕ್ತಿ MT 1800 VST 18 HP ಗಾಡಿ. 18 HP 280 ಹೇಳ್ತೀವಿ. ಸ್ವಲ್ಪ ಅದರಲ್ಲಿ ನೆಗೆಟಿವ್ ಮಾಡಿ ಕೊಡ್ತೀವಿ. 280 22 ಮಾಡಲು 22 ಮಾಡಲ್ 280 ಹೇಳ್ತೀವಿ ಅಂತ ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತಂತ ಹೇಳ್ತಾರೆ. ಕ್ಯಾಶ್ ಲೋನ್ ಆದ್ರೆ ಇಲ್ಲ ಫ್ರೆಂಡ್ಸ್. ಈ ಗಾಡಿ ಆದ್ರೆ ಮಿನಿ ಟ್ರಾಕ್ಟರ್ 280ರಲ್ಲಿ ನಿಮಗೆ ಕುತ್ಕೊಂಡ್ರೆ ಏನಾರ ಒಂದು ಬರ್ಬೋದು. ಸ್ವಲ್ಪ 5,000 ಹೆಚ್ಚು ಕಮ್ಮಿ ಅಂತಾರೆ. ಒಂದು 10,000 ಹೆಚ್ಚು ಕಮ್ಮಿ ಮಾಡ್ಬೋದು. ಆದ್ರೆ ಬಂದು ಮಾತಾಡ್ಕಲ್ರಿ. 280 ಅಂತ ಹೇಳ್ತಾರೆ. 4 ವೀಲ್ ಡ್ರೈವ್ ಗಾಡಿ, ಪವರ್ ಸ್ಟೀರಿಂಗ್, ಆಯಿಲ್ ಬ್ರೇಕ್. ಹಾಗೆ ನೋಡಿದ್ರೆ ಫ್ರೆಂಡ್ಸ್ ಅವರೆಲ್ಲ ಇದೇ ವಿಡಿಯೋ ಆದರೆ ಇವತ್ತಿಗೆ. ನೆಕ್ಸ್ಟ್ ಏನಂತಂದ್ರೆ ಇವ್ರ ಹತ್ರ ಇಲ್ಲದ ಗಾಡಿ ಕೂಡ ತರಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಫೋನ್ ಮಾಡಿದರೆ ಇಲ್ಲದ ಗಾಡಿ ಕೂಡ ಕೇಳಿದರೆ ತರಿಸ್ಕೊಡ್ತೀವಿ. 2 ಡೇಸ್ ಇಲ್ಲ 3 ದಿವಸ 4 ದಿವಸ ಟೈಮ್ ಕೊಟ್ಟಿದೆ, ತರಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗೆ ಇವ್ರ ಹತ್ರ ಲೋನ್ ಕೂಡ ಬೆನಿಫಿಟ್ ಇದೆ ಫ್ರೆಂಡ್ಸ್. ಆದರೆ ಈಗ ಪ್ರೆಸೆಂಟ್ ಗಾಡಿಗೆ ಆದರೆ ಡಾಕ್ಯುಮೆಂಟ್ಸ್ ಸ್ವಲ್ಪ ಲೇಟ್ ಆಗ್ತಾವೆ. ರೈತರ ಮೇಲೆ ಪ್ರೆಷರ್ ಬೇಡ ಅಂತ ಹೇಳಿ ಇವರು ಈ ರೀತಿ ಮಾಡಿದಾರೆ ಅಷ್ಟೇ. ಇನ್ನೊಂದು ಏನಂತಂದ್ರೆ ಇನ್ಸೂರೆನ್ಸ್ ಮಾತ್ರ 1 ವರ್ಷ ಇನ್ಸೂರೆನ್ಸ್ ಹಾಕ್ಸಿ ಡೆಲಿವರಿ ಕೊಡೋದು. ಡೆಲಿವರಿ ಪ್ರತಿಯೊಂದು ಗಾಡಿನೂ ಕೂಡ ನಮ್ಮ ಕಡೆ ಶೋರೂಮ್ ಒಳಗೆ ಹೋಗಿ ಬಂದಿದ್ದ ಗಾಡಿ ಡೆಲಿವರಿ ಕೂಡ ಮುಂಚೆ ಇನ್ಸೂರೆನ್ಸ್ ಹಾಕ್ಸಿ ಕೊಡೋದಂತ ಹೇಳ್ತಾರೆ. ಇವ್ರ ಹತ್ರ ಆದರೆ ಪ್ರತಿಯೊಂದು ಗಾಡಿನೂ ಮಾರಾಟಕ್ಕಿದೆ ಅಂತ ಹೇಳ್ತಾರೆ. ಪ್ರೈಸಸ್ ಕೂಡ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಅಂತಲೇ ಹೇಳ್ತಾರೆ. ಇದು ದಾವಣಗೆರೆ ಡಿಸ್ಟಿಕ್ ಹರಪನಹಳ್ಳಿ ತಾಲೂಕು ಉಚ್ಚಿಂಗದುರ್ಗ. ಸೆಕೆಂಡ್ ಶೋರೂಮ್ ಬಂದ್ಬಿಟ್ಟು ಅಡ್ರೆಸ್ ಬಂದ್ಬಿಟ್ಟು ದಾವಣಗೆರೆ ಡಿಸ್ಟಿಕ್ ಹರಪನಹಳ್ಳಿ ತಾಲೂಕು ಉಚ್ಚಿಂಗದುರ್ಗ. ಈಗಾದರೆ ಡಿಸ್ಟಿಕ್ ವಿಜಯನಗರ ಡಿಸ್ಟಿಕ್ ಮಾಡಿದ್ದಾರೆ. ಅದಕ್ಕಾಗಿ ಫಸ್ಟಿಗೆ ಆದರೆ ದಾವಣಗೆರೆ ಇದ್ದಾರೆ. ದಾವಣಗೆರೆಯಿಂದ ಬರೋಕೆ ಹತ್ರ ಆಗತ್ತಂತೇಳಿ ಈ ರೀತಿ ಮಾಡಿದ್ದೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.